ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದೀವಿ. ನಮಗೆ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಡಿಲೇ ಆಗ್ತಾ ಇದೆ, ಬಿಸ್ನೆಸ್ ನಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಜಾಬ್ ಸರಿಯಾಗಿ ಸಿಗ್ತಾ ಇಲ್ಲ, ಮನೆಯಲ್ಲಿ ಒಂದ್ ರೀತಿಯಾಗಿರುವಂತಹ ಅಶಾಂತಿಯ ವಾತಾವರಣ, ಕಿರಿಕಿರಿಗಳಾಗ್ತಾ ಇದೆ ಜೀವನದಲ್ಲಿ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡ್ಬಿಡಿ. ಇವತ್ತೇ ಈಗಲೇ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಯಾವ್ದಾದ್ರು ಒಂದು ಹೊಸ ಕೆಲ್ಸಕ್ಕೆ ಅಥವಾ ನಾನು ಹೋಗುವಂತ ಕೆಲಸ ಸಕ್ಸಸ್ ಆಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಅನ್ಸಿರತ್ತೆ. ಆದ್ರೆ ಎಲ್ಲೋ ಆಗೋ ಹಂತಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ಹೋದಾಗೆಲ್ಲ ಕೂಡ ಫೇಲ್ ಆಗ್ತಾ ಇರತ್ತೆ. ಏನೋ ಒಂದು ಅಡ್ಡ ಬರೋದಾಗಿರ್ಬೋದು, ಅಥವಾ ಇವತ್ತು ಬೆಳಗ್ಗೆ ಯಾರ ಮುಖ ನೋಡೋದನ್ನೋ ಗೊತ್ತಿಲ್ಲ ಅಂತ ಆಗಿರ್ಬೋದು. ಫೇಲ್ನೇ ಕಾಣ್ತಿರ್ತಾರೆ ಅಂತ ಹೇಳ್ಬೋದು, ಫೇಲ್ಯೂರ್ಸ್ನೇ. ಈಗ ನಾವು ಹೋಗೋವಂಥ ಕೆಲಸ ಸಕ್ಸಸ್ ಆಗಬೇಕು ಅಂತಂದ್ರೆ, ನೀವು ಕಳೆದ ಒಂದು ವಿಡಿಯೋನಲ್ಲಿ ನಂಗೆ ಹೇಳಿದ್ ನೆನಪಿದೆ, ಹೋರಾ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಈ ಹೋರಾ ಅನ್ನೋಂಥದ್ದು ಅಷ್ಟು ಇಂಪ್ಯಾಕ್ಟ್ ಅನ್ನೋಂಥದ್ದನ್ನ ಮಾಡುತ್ತಾ, ಅದನ್ನ ನೋಡ್ಕೊಂಡು ನಾವು ಸರಿಯಾಗಿ ಫಾಲೋ ಮಾಡಿದಾಗ ನಾವು ಹೋಗ್ತಾ ಇರುವಂಥ ಕೆಲಸದಲ್ಲಿ ಸಕ್ಸಸ್ನ ನಾವು ಕಾಣ್ಬೋದಾ ನಿಜವಾಗ್ಲೂ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಾಕಂದ್ರೆ ತುಂಬಾ ಫೇಲ್ ಆದಾಗ ಅವ್ರಿಗೆ ಇನ್ನೇನು ಆಪ್ಷನ್ನೇ ಉಳಿದಿರೋದಿಲ್ಲ, ಇನ್ನೇನ್ ಮಾಡ್ಬೇಕು ಗೊತ್ತಿಲ್ಲ ಅನ್ನೋ ಹಂತಕ್ಕೆ ಹೋಗಿರ್ತಾರೆ. ಸೊ ಹೋರಾ ಅವ್ರ ಲೈಫ್ ನಲ್ಲಿ ಅಷ್ಟು ಚೇಂಜಸ್ ಮಾಡುತ್ತಾ ಸರಿಯಾಗಿರುವಂತ ಸಂದರ್ಭದಲ್ಲಿ ನಾವು ಕೆಲಸಕ್ಕೆ ಹೊರಟಾಗ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಚಮತ್ಕಾರವನ್ನು ಉಂಟು ಮಾಡೋದೇ ಆಕ್ಚುಲಿ ಅತ್ಯಂತ ಪವಿತ್ರವಾಗಿರುವಂಥದ್ದು. ತುಂಬ ಒಂದು ಅಕ್ಯುರೇಟ್ ಇಟ್ಕೊಂಡು ನಾವು ಇದನ್ನು ಮಾಡೋಣ ಅಂತಂದರೆ ನಿಮಗೆ ಮೆಸೇಜ್ ಕೊಡೋದೇ ಈ ಹೋರ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಪಾತ್ರ ವಹಿಸೋದು ಕೂಡ ಈ ಹೋರ. ಅದಕ್ಕೆ ನಮ್ಮ ಭವಿಷ್ಯದ ಹೋರ ಚೆನ್ನಾಗಿರ್ಬೇಕಂದ್ರೆ ಹೋರ ತಿಳ್ಕೊಂಡೇ ಮಾಡ್ಬೇಕು. ಈಗ ಯಾವುದೋ ಒಂದು ಜಮೀನು ವಿಷಯಕ್ಕೆ ಅಂದ್ಕೊಳ್ಳ, ಜಮೀನು ವಿಷಯಕ್ಕೆ ನೀವು ಆ ವ್ಯಕ್ತಿನ ಭೇಟಿಯಾಗಿ ಮಾತಾಡ್ತೀನಿ ಅಂತಂದ್ರೆ ಆ ಜಮೀನಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಕುಜ, ಕುಜನ ಮಿತ್ರರಾಗಿರತಕ್ಕಂತಹ ಗುರು, ಕುಜನ ಮಿತ್ರರಾಗಿರತಕ್ಕಂತಹ ರವಿ, ಆತ ಕುಜ ಈ ಹೋರಾದಲ್ಲಿಯೇ ಮಾತನಾಡಬೇಕು. ಕುಜ ಸ್ವಲ್ಪ ಫೈರು, ಸ್ವಲ್ಪ ಕೋಪ, ಇದೆಲ್ಲ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಕೆಲಸ ಆಗತ್ತೆ ಅಂದ್ರೆ ಮಾತುಕತೆ ಆಗತ್ತಲ್ಲ. ನೀವು ಅಷ್ಟಕ್ಕೆ ಕೇಳ್ತಾ ಇದ್ರಿ, ನಾನು ಇಷ್ಟಕ್ಕೆ ಕೊಡೋದೀನಿ, ಈಗೆಲ್ಲ ಇರ್ತವಲ್ಲ, ಇದರ ಮಧ್ಯೆ ನಡೀತಕ್ಕಂಥದ್ದು ಇರುತ್ತೆ. ಈ ಕುಜನಿಗೆ ಸಂಬಂಧಪಟ್ಟಾಗಿರೋ ಶನಿ ಹೋರಾದಲ್ಲಾದ್ರೆ ಆ ಕೆಲಸವೇ ಆಗುತ್ತೆ, ನೀವೇನು ಮಾಡಲ್ಲ. ಇನ್ನು ಯಾವುದೋ ನೀವೊಂದು ವಾಹನ ನೋಡ್ಬೇಕಲ್ಲ, ವಾಹನ ನಿಮಗೆ ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಬಹುಶಃ ಆ ವಾಹನದಲ್ಲಿ ಮತ್ತಷ್ಟು ನಾವು ಬೆಳವಣಿಗೆಗಳು ಮಾಡ್ಕೊಳ್ಬೇಕು ಅಂತಿದ್ರೆ ಮೊದಲಿಗೆ ವಾಹನವನ್ನು ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದೇನೆ ಅಂತಂದ್ರೆ ಈ ಕುಜನ ಹೋರ ಇರಬಾರ್ದು. ಶನಿ ಹೋರ, ಶುಕ್ರನ ಹೋರ, ಬುಧನ ಹೋರ ಇರಬೇಕಾಗತ್ತೆ ಈ ಹೋರಾದಲ್ಲಿ. ಯಾಕಂದ್ರೆ ಒಂದು ವ್ಯಾಪಾರವನ್ನ ಮಾಡ್ತಕ್ಕಂಥದ್ದರಿಂದ ಆ ವಾಹನ ಅಥವಾ ಸ್ವಂತಕ್ಕೇನೆ ತಗೋತಿಕೊಂಡ್ರು ಕೂಡ ಈ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ವಿದ್ಯೆಗೆ ಸಂಬಂಧಪಟ್ಟದ್ದು ಅಥವಾ ಇಂಟ್ರೂ ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಬರೆದಿಟ್ಕೊಡಿ, ನೀವು ಇದನ್ನು ಗಮನಿಸಲೇಬೇಕು. ಎಷ್ಟೋ ಜನ ಕೆಲಸ ರೀತಿ ಒದ್ದಾಟ ಮಾಡ್ತೀರಲ್ಲ, ಅವರು ಇಂಟ್ರೂ ಅಟೆಂಡ್ ಮಾಡೋಂಥ ಟೈಮಿಂಗ್ ಅದೇನಾದರೂ ಗುರುವಿನ ಹೋರ ಇತ್ತು ಅಂತಂದರೆ ಬುಧನ ಹೋರ ಇತ್ತು ಅಂತಂದರೆ ಜಾಬ್ ಸಕ್ಸಸ್, ರವಿಗೆ ಹೋರ ಇತ್ತು ಅಂತಂದರೆ ನೀವು ಕೆಲಸ ಅಲ್ಲಿ ಮಾಡೋದಂಗೆ. ಒಟ್ಟಾರೆ ಇವುಗಳಾದರೂ ಅಟ್ಲೀಸ್ಟ್ ನಾವು ಪಾಲಿಸ್ಬೇಕು. ನಾನು ಮೊದಲೇ ಹೇಳ್ತಿರ್ತೀನಿ, ಆ ಹಿಂದೂ ಕ್ಯಾಲೆಂಡರ್ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಒಮ್ಮೆ ನೀವು ನಿಧಾನಕ್ಕೆ ಗಮನಿಸಿ. ಒಟ್ಟಾರೆ ನಮಗೆ ಸಂಬಂಧಪಟ್ಟು ನೋಡ್ಕೊಳ್ಳೋಕ್ಕಾದ್ರೂ ಕೂಡ ಆ ಹೋರ ಬಗ್ಗೆ ತಿಳಿದುಕೊಂಡಿರ್ಬೇಕಾಗತ್ತೆ. ಇದನ್ನು ಪ್ರಾರಂಭ ಮಾಡಿಕೊಳ್ಳಿ. ಆಮೇಲೆ ಪ್ರತಿನಿತ್ಯ ಆ ದಿನದ ಹೋರ ಪ್ರಾರಂಭ ಆಗೋದೇ, ಈಗ ಶುಕ್ರವಾರ ಅಂದ್ರೆ ಶುಕ್ರ ಹೋರಾದಿಂದ ಪ್ರಾರಂಭ ಆಗುತ್ತೆ, ಶನಿವಾರ ಶನಿ ಹೋರಾದಿಂದ ಪ್ರಾರಂಭ ಆಗುತ್ತೆ, ಭಾನುವಾರ ರವಿ ಹೋರಾದಿಂದ ಪ್ರಾರಂಭ ಆಗುತ್ತೆ. ಆ ಹೋರಾ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಬೇಕು. ಆ ಸಂದರ್ಭದಲ್ಲಿ ಚೆನ್ನಾಗಿ ಮಲಗಿ ನಿತ್ಯ ಮಾಡಿ 8ವರೆಗೆ ಇರ್ತವೆ, ನಿಮಗೆ ಆಪೋಸಿಟ್ ಹೋರ ಬಂದಿರುತ್ತೆ. ನೀವು ಆವತ್ತೇನು ಕೆಲಸ ಮಾಡೋದು ಸಕ್ಸಸ್ ಆಗಲ್ಲ. ಅದಕ್ಕೆ ನೀವು ಮಧ್ಯಾಹ್ನ ಅಥವಾ 4 ಗಂಟೆಗೆ ಯಾರನ್ನ ಭೇಟಿ ಆಗ್ತೀನಿ ಅಂತಂದ್ರೆ ಈ ಹೋರ ಇತ್ತಲ್ಲ, ಆ ದಿನದ ಹೋರ, ಆ ದಿನದ ಹೋರಾನಲ್ಲಿ ನೀವು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಕ್ಯಾಲ್ಕುಲೇಷನ್ ತೆಗೆದುಕೊಂಡು ಆ ಒಂದು ಅದಕ್ಕೆ ಸಂಬಂಧಪಟ್ಟ ಹೋಮ್ ವರ್ಕ್ ನೀವು ಮಾಡ್ಕೊಂಡಿರ್ಬೇಕು. ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಆ ಹೋರಾನಲ್ಲಿ ನೀವು ಮುಂದೆ ಮಾಡ್ತಕ್ಕಂಥ ಕೆಲಸಕ್ಕಾಗಿ ಆ ಒಂದು ಹೋಮ್ ವರ್ಕ್ ನೀವು ಮಾಡಿಕೊಂಡಿದ್ದರೆ
ನಿಮ್ಮ ಗೆಲುವು ಕಟ್ಟಿಟ್ಟ ಬುತ್ತಿ. ಅಥವಾ ಯಾವುದೋ ಒಂದು ಹೆಣ್ಣನ್ನು ನೋಡಕ್ ಹೋಗ್ತೀರಿ, ಯಾವುದೋ ಒಂದು ವರ ನೋಡಕ್ ಹೋಗ್ತೀರಿ, ಈ ವಧುವರರನ್ನು ನೋಡ್ಬೇಕಾದ್ರೂ ಕೂಡ ಶುಭದ ಹೋರಾನೇ ಇರಬೇಕು ಬರೆದಿಟ್ಕೊಡಿ. ಇನ್ನೇನು ಅವರ ಮನೆಯೊಳಗೆ ಪ್ರವೇಶ ಆಗ್ತದೆ ಅಂತಂದ್ರೆ ಅದು ಗುರುವಿನ ಹೋರ, ಶುಕ್ರನ ಹೋರ, ಬುಧನ ಹೋರ ಇತ್ತು ಅಂತಂದ್ರೆ ನಿಮಗೆ ಆ ಒಂದು ಮನೆಗೆ ಸಂಬಂಧಪಟ್ಟ ಎಲ್ಲರೂ ಕೂಡ ಅನುಕೂಲವಾಗಿ ಮನಸ್ಸಿಗೆ ಹೊಂದಿಕೊಂಡ್ರು ಅಂತಂದ್ರೆ ಇನ್ಯಾರಿಗೂ ಒಬ್ರಿಗೂ ಇಷ್ಟ ಇಲ್ಲ ಅಂತಂದ್ರೆ ಬಹುಶಃ ನೀವು ಹೋಗಿರೋ ಟೈಮಿಂಗ್ಸ್ ಇದೆಯಲ್ಲ ಅವರನ್ನು ಬದಲಾವಣೆ ಮಾಡಿಕೊಡುತ್ತೆ. ಇಷ್ಟು ಇರುತ್ತೆ ಹೋರಾನತಿ. ಒಟ್ಟಾರೆ ಜಯದ ಕೀರ್ತಿಯ ಶಕ್ತಿ ಆ ಹೊರಗೆ ತುಂಬಿರುತ್ತೆ. ಅಂತ ಹೋರವನ್ನ ಅನುಸರಿಸಿದ್ರೆ ವಿಜಯ ನಿಮ್ಮದಾಗುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಈ ಹೋರ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಯಾವ ರೀತಿಯಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದೀವಿ, ಆ ಸಂದರ್ಭದಲ್ಲಿ ಆ ಹೋರ ಇತ್ತು ಅಂತಂದ್ರೆ ನಮ್ಮ ಯಶಸ್ಸು ಖಂಡಿತ ಅಂತ ನೀವು ತಿಳಿಸ್ಕೊಡ್ತೀರಿ. ಅದನ್ನ ಕೂಡ ನಾವು ಆಪ್ ಮುಖಾಂತರ ನೋಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.